ದೀಪ್ತಿ ತೋಳ್ಪಾಡಿ ಮೆಟ್ರೋ ಟಿಕೆಟ್ ದರದ ವಿರುದ್ಧ ಜನರ ಆಕ್ರೋಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ. ಹಾಗೆ ನನ್ನ ಕಲೀಗ್ ಮಾದೇಶ್, ವೀರೇಶ್, ಅರವಿಂದ್ ಕೂಡ ಸಂಪರ್ಕದಲ್ಲಿರ್ತಾರೆ. ಪ್ರಮುಖವಾಗಿ ಎಬಿವಿಪಿ ಪ್ರತಿಭಟನೆ ನಡೆಸ್ತಾ ಇದೆ. ವಂಚಕಿ ಐಶ್ವರ್ಯ ಗೌಡ ಪ್ರಕರಣದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಎಲ್ಲ ಸುದ್ದಿಯ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇನ್ನು ಅರ್ಧ ಗಂಟೆಗಳ ಕಾಲ ಇಡ್ತಾ ಹೋಗ್ತೀವಿ. ಮೊದಲ ಸುದ್ದಿ ಕಡೆ ಗಮನ ಕೊಡೋಣ. ಮೆಟ್ರೋ ದರ ಏರಿಕೆ. ಮೆಟ್ರೋ ಟಿಕೆಟ್ ಪ್ರೈಸ್ ಏರಿಕೆಯಾದ ನಂತರದಲ್ಲಿ ಪ್ರಯಾಣಿಕರು ಅಕ್ಷರಶಃ ಹೈರಾಣಾಗಿದ್ದಾರೆ. ವಾರ ಕಳೆದರೂ ಕೂಡ ದರವನ್ನ ಪರಿಷ್ಕರಿಸಿಲ್ಲ ಬಿಎಂಆರ್ಸಿಎಲ್. ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಒಂದಷ್ಟು ಅಲರ್ಟ್ ಆಗಿ ಪತ್ರಿಕಾಗೋಷ್ಠಿಯನ್ನ ಕರೆದು ಬಿಎಂಆರ್ಸಿಎಲ್ನ ಎಂಡಿ ದರ ಪರಿಷ್ಕರಣೆಯ ಭರವಸೆ ನೀಡಿದ್ರು. ಆದರೆ ಅದು ಕೇವಲ ಪೇಪರ್ನಲ್ಲಿ ಮಾತ್ರ ಇದೆ, ಟಿವಿಯಲ್ಲಿ ಕೊಟ್ಟ ಹೇಳಿಕೆಯಲ್ಲಿ ಮಾತ್ರ ಇದೆ. ಟಿಕೆಟ್ನ ದರ ಇನ್ನೂ ಇಳಿಕೆ ಆಗಿಲ್ಲ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ದರ ಇಳಿಕೆ ಮಾಡಬೇಕು, ತುಂಬಾ ಕಷ್ಟ ಆಗ್ತಾ ಇದೆ, ನಮಗೆ ಗ್ಯಾರಂಟಿ ಯೋಜನೆಗಳ ಹೊರೆ ಬೇಕಾಗಿಲ್ಲ, ಟಿಕೆಟ್ ದರ ಇಳಿಸಿ ಅಂತ ಹೇಳಿ ಪ್ರಯಾಣಿಕರು ಒತ್ತಾಯಿಸುತ್ತಿದ್ದಾರೆ. ಮೆಟ್ರೋ ಪ್ರಯಾಣ ದರ ಏರಿಕೆ ಬಿಗ್ ಎಫೆಕ್ಟ್. ಜನರು ಮೆಟ್ರೋ ಪ್ರಯಾಣ ಮಾಡೋದ್ರಿಂದ ದೂರ ಸರಿತಾ ಇದ್ದಾರೆ. ಮೆಟ್ರೋದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಲಕ್ಷ ಜನ. ಕೇವಲ 6 ದಿನಗಳಲ್ಲೇ 4 ಲಕ್ಷಕ್ಕೂ ಅಧಿಕ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ. ಪ್ರಯಾಣದ ದರ ಏರಿಕೆಯಾದ ಬೆನ್ನಲ್ಲೇ ಮೆಟ್ರೋಗೆ ಜನರಿಂದ ಶಾಕ್ ಕೊಡಲಾಗ್ತಾ ಇದೆ. ಮೆಟ್ರೋ ಟಿಕೆಟ್ನ ದರ ಏರಿಕೆ ಆದ ನಂತರದಲ್ಲಿ ಬಹುತೇಕ ಎಲ್ಲ ಮಾರ್ಗಗಳ ಮೆಟ್ರೋ ಸಂಚಾರದಲ್ಲೂ ಕೂಡ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆಯಾಗಿದೆ. 6 ದಿನಗಳ ಅಂತರದಲ್ಲಿ 4 ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಮೆಟ್ರೋದಿಂದ ದೂರ ಉಳಿದಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಯಾವ ರೀತಿಯಾಗಿ ಬಿಎಂಆರ್ಸಿಎಲ್ ತನ್ನ ಗ್ರಾಹಕರನ್ನ ಕಳೆದುಕೊಳ್ತಾ ಇದೆ ದರ ಏರಿಕೆಯಿಂದಾಗಿ ಅಂತ. ಒಂದಷ್ಟು ದೀಪ್ತಿ ತೋಳ್ಪಾಡಿ ಮೆಟ್ರೋ ಟಿಕೆಟ್ ದರದ ವಿರುದ್ಧ ಜನರ ಆಕ್ರೋಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ. ಹಾಗೆ ನನ್ನ ಕಲೀಗ್ ಮಾದೇಶ್, ವೀರೇಶ್, ಅರವಿಂದ್ ಕೂಡ ಸಂಪರ್ಕದಲ್ಲಿರ್ತಾರೆ. ಪ್ರಮುಖವಾಗಿ ಎಬಿವಿಪಿ ಪ್ರತಿಭಟನೆ ನಡೆಸ್ತಾ ಇದೆ. ವಂಚಕಿ ಐಶ್ವರ್ಯ ಗೌಡ ಪ್ರಕರಣದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಎಲ್ಲ ಸುದ್ದಿಯ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇನ್ನು ಅರ್ಧ ಗಂಟೆಗಳ ಕಾಲ ಇಡ್ತಾ ಹೋಗ್ತೀವಿ. ಮೊದಲ ಸುದ್ದಿ ಕಡೆ ಗಮನ ಕೊಡೋಣ. ಮೆಟ್ರೋ ದರ ಏರಿಕೆ. ಮೆಟ್ರೋ ಟಿಕೆಟ್ ಪ್ರೈಸ್ ಏರಿಕೆಯಾದ ನಂತರದಲ್ಲಿ ಪ್ರಯಾಣಿಕರು ಅಕ್ಷರಶಃ ಹೈರಾಣಾಗಿದ್ದಾರೆ. ವಾರ ಕಳೆದರೂ ಕೂಡ ದರವನ್ನ ಪರಿಷ್ಕರಿಸಿಲ್ಲ ಬಿಎಂಆರ್ಸಿಎಲ್. ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಒಂದಷ್ಟು ಅಲರ್ಟ್ ಆಗಿ ಪತ್ರಿಕಾಗೋಷ್ಠಿಯನ್ನ ಕರೆದು ಬಿಎಂಆರ್ಸಿಎಲ್ನ ಎಂಡಿ ದರ ಪರಿಷ್ಕರಣೆಯ ಭರವಸೆ ನೀಡಿದ್ರು. ಆದರೆ ಅದು ಕೇವಲ ಪೇಪರ್ನಲ್ಲಿ ಮಾತ್ರ ಇದೆ, ಟಿವಿಯಲ್ಲಿ ಕೊಟ್ಟ ಹೇಳಿಕೆಯಲ್ಲಿ ಮಾತ್ರ ಇದೆ. ಟಿಕೆಟ್ನ ದರ ಇನ್ನೂ ಇಳಿಕೆ ಆಗಿಲ್ಲ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ದರ ಇಳಿಕೆ ಮಾಡಬೇಕು, ತುಂಬಾ ಕಷ್ಟ ಆಗ್ತಾ ಇದೆ, ನಮಗೆ ಗ್ಯಾರಂಟಿ ಯೋಜನೆಗಳ ಹೊರೆ ಬೇಕಾಗಿಲ್ಲ, ಟಿಕೆಟ್ ದರ ಇಳಿಸಿ ಅಂತ ಹೇಳಿ ಪ್ರಯಾಣಿಕರು ಒತ್ತಾಯಿಸುತ್ತಿದ್ದಾರೆ. ಮೆಟ್ರೋ ಪ್ರಯಾಣ ದರ ಏರಿಕೆ ಬಿಗ್ ಎಫೆಕ್ಟ್. ಜನರು ಮೆಟ್ರೋ ಪ್ರಯಾಣ ಮಾಡೋದ್ರಿಂದ ದೂರ ಸರಿತಾ ಇದ್ದಾರೆ. ಮೆಟ್ರೋದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಲಕ್ಷ ಜನ. ಕೇವಲ 6 ದಿನಗಳಲ್ಲೇ 4 ಲಕ್ಷಕ್ಕೂ ಅಧಿಕ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ. ಪ್ರಯಾಣದ ದರ ಏರಿಕೆಯಾದ ಬೆನ್ನಲ್ಲೇ ಮೆಟ್ರೋಗೆ ಜನರಿಂದ ಶಾಕ್ ಕೊಡಲಾಗ್ತಾ ಇದೆ. ಮೆಟ್ರೋ ಟಿಕೆಟ್ನ ದರ ಏರಿಕೆ ಆದ ನಂತರದಲ್ಲಿ ಬಹುತೇಕ ಎಲ್ಲ ಮಾರ್ಗಗಳ ಮೆಟ್ರೋ ಸಂಚಾರದಲ್ಲೂ ಕೂಡ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆಯಾಗಿದೆ. 6 ದಿನಗಳ ಅಂತರದಲ್ಲಿ 4 ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಮೆಟ್ರೋದಿಂದ ದೂರ ಉಳಿದಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಯಾವ ರೀತಿಯಾಗಿ ಬಿಎಂಆರ್ಸಿಎಲ್ ತನ್ನ ಗ್ರಾಹಕರನ್ನ ಕಳೆದುಕೊಳ್ತಾ ಇದೆ ದರ ಏರಿಕೆಯಿಂದಾಗಿ ಅಂತ. ಒಂದಷ್ಟು ದೀಪ್ತಿ ತೋಳ್ಪಾಡಿ ಮೆಟ್ರೋ ಟಿಕೆಟ್ ದರದ ವಿರುದ್ಧ ಜನರ ಆಕ್ರೋಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ. ಹಾಗೆ ನನ್ನ ಕಲೀಗ್ ಮಾದೇಶ್, ವೀರೇಶ್, ಅರವಿಂದ್ ಕೂಡ ಸಂಪರ್ಕದಲ್ಲಿರ್ತಾರೆ. ಪ್ರಮುಖವಾಗಿ ಎಬಿವಿಪಿ ಪ್ರತಿಭಟನೆ ನಡೆಸ್ತಾ ಇದೆ. ವಂಚಕಿ ಐಶ್ವರ್ಯ ಗೌಡ ಪ್ರಕರಣದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಎಲ್ಲ ಸುದ್ದಿಯ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇನ್ನು ಅರ್ಧ ಗಂಟೆಗಳ ಕಾಲ ಇಡ್ತಾ ಹೋಗ್ತೀವಿ. ಮೊದಲ ಸುದ್ದಿ ಕಡೆ ಗಮನ ಕೊಡೋಣ. ಮೆಟ್ರೋ ದರ ಏರಿಕೆ. ಮೆಟ್ರೋ ಟಿಕೆಟ್ ಪ್ರೈಸ್ ಏರಿಕೆಯಾದ ನಂತರದಲ್ಲಿ ಪ್ರಯಾಣಿಕರು ಅಕ್ಷರಶಃ ಹೈರಾಣಾಗಿದ್ದಾರೆ. ವಾರ ಕಳೆದರೂ ಕೂಡ
ದರವನ್ನ ಪರಿಷ್ಕರಿಸಿಲ್ಲ ಬಿಎಂಆರ್ಸಿಎಲ್. ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಒಂದಷ್ಟು ಅಲರ್ಟ್ ಆಗಿ ಪತ್ರಿಕಾಗೋಷ್ಠಿಯನ್ನ ಕರೆದು ಬಿಎಂಆರ್ಸಿಎಲ್ನ ಎಂಡಿ ದರ ಪರಿಷ್ಕರಣೆಯ ಭರವಸೆ ನೀಡಿದ್ರು. ಆದರೆ ಅದು ಕೇವಲ ಪೇಪರ್ನಲ್ಲಿ ಮಾತ್ರ ಇದೆ, ಟಿವಿಯಲ್ಲಿ ಕೊಟ್ಟ ಹೇಳಿಕೆಯಲ್ಲಿ ಮಾತ್ರ ಇದೆ. ಟಿಕೆಟ್ನ ದರ ಇನ್ನೂ ಇಳಿಕೆ ಆಗಿಲ್ಲ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ದರ ಇಳಿಕೆ ಮಾಡಬೇಕು, ತುಂಬಾ ಕಷ್ಟ ಆಗ್ತಾ ಇದೆ, ನಮಗೆ ಗ್ಯಾರಂಟಿ ಯೋಜನೆಗಳ ಹೊರೆ ಬೇಕಾಗಿಲ್ಲ, ಟಿಕೆಟ್ ದರ ಇಳಿಸಿ ಅಂತ ಹೇಳಿ ಪ್ರಯಾಣಿಕರು ಒತ್ತಾಯಿಸುತ್ತಿದ್ದಾರೆ. ಮೆಟ್ರೋ ಪ್ರಯಾಣ ದರ ಏರಿಕೆ ಬಿಗ್ ಎಫೆಕ್ಟ್. ಜನರು ಮೆಟ್ರೋ ಪ್ರಯಾಣ ಮಾಡೋದ್ರಿಂದ ದೂರ ಸರಿತಾ ಇದ್ದಾರೆ. ಮೆಟ್ರೋದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಲಕ್ಷ ಜನ. ಕೇವಲ 6 ದಿನಗಳಲ್ಲೇ 4 ಲಕ್ಷಕ್ಕೂ ಅಧಿಕ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ. ಪ್ರಯಾಣದ ದರ ಏರಿಕೆಯಾದ ಬೆನ್ನಲ್ಲೇ ಮೆಟ್ರೋಗೆ ಜನರಿಂದ ಶಾಕ್ ಕೊಡಲಾಗ್ತಾ ಇದೆ. ಮೆಟ್ರೋ ಟಿಕೆಟ್ನ ದರ ಏರಿಕೆ ಆದ ನಂತರದಲ್ಲಿ ಬಹುತೇಕ ಎಲ್ಲ ಮಾರ್ಗಗಳ ಮೆಟ್ರೋ ಸಂಚಾರದಲ್ಲೂ ಕೂಡ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆಯಾಗಿದೆ. 6 ದಿನಗಳ ಅಂತರದಲ್ಲಿ 4 ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಮೆಟ್ರೋದಿಂದ ದೂರ ಉಳಿದಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಯಾವ ರೀತಿಯಾಗಿ ಬಿಎಂಆರ್ಸಿಎಲ್ ತನ್ನ ಗ್ರಾಹಕರನ್ನ ಕಳೆದುಕೊಳ್ತಾ ಇದೆ ದರ ಏರಿಕೆಯಿಂದಾಗಿ ಅಂತ. ಒಂದಷ್ಟು ದೀಪ್ತಿ ತೋಳ್ಪಾಡಿ ಮೆಟ್ರೋ ಟಿಕೆಟ್ ದರದ ವಿರುದ್ಧ ಜನರ ಆಕ್ರೋಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ. ಹಾಗೆ ನನ್ನ ಕಲೀಗ್ ಮಾದೇಶ್, ವೀರೇಶ್, ಅರವಿಂದ್ ಕೂಡ ಸಂಪರ್ಕದಲ್ಲಿರ್ತಾರೆ. ಪ್ರಮುಖವಾಗಿ ಎಬಿವಿಪಿ ಪ್ರತಿಭಟನೆ ನಡೆಸ್ತಾ ಇದೆ. ವಂಚಕಿ ಐಶ್ವರ್ಯ ಗೌಡ ಪ್ರಕರಣದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಎಲ್ಲ ಸುದ್ದಿಯ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇನ್ನು ಅರ್ಧ ಗಂಟೆಗಳ ಕಾಲ ಇಡ್ತಾ ಹೋಗ್ತೀವಿ. ಮೊದಲ ಸುದ್ದಿ ಕಡೆ ಗಮನ ಕೊಡೋಣ. ಮೆಟ್ರೋ ದರ ಏರಿಕೆ. ಮೆಟ್ರೋ ಟಿಕೆಟ್ ಪ್ರೈಸ್ ಏರಿಕೆಯಾದ ನಂತರದಲ್ಲಿ ಪ್ರಯಾಣಿಕರು ಅಕ್ಷರಶಃ ಹೈರಾಣಾಗಿದ್ದಾರೆ. ವಾರ ಕಳೆದರೂ ಕೂಡ ದರವನ್ನ ಪರಿಷ್ಕರಿಸಿಲ್ಲ ಬಿಎಂಆರ್ಸಿಎಲ್. ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಒಂದಷ್ಟು ಅಲರ್ಟ್ ಆಗಿ ಪತ್ರಿಕಾಗೋಷ್ಠಿಯನ್ನ ಕರೆದು ಬಿಎಂಆರ್ಸಿಎಲ್ನ ಎಂಡಿ ದರ ಪರಿಷ್ಕರಣೆಯ ಭರವಸೆ ನೀಡಿದ್ರು. ಆದರೆ ಅದು ಕೇವಲ ಪೇಪರ್ನಲ್ಲಿ ಮಾತ್ರ ಇದೆ, ಟಿವಿಯಲ್ಲಿ ಕೊಟ್ಟ ಹೇಳಿಕೆಯಲ್ಲಿ ಮಾತ್ರ ಇದೆ. ಟಿಕೆಟ್ನ ದರ ಇನ್ನೂ ಇಳಿಕೆ ಆಗಿಲ್ಲ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ದರ ಇಳಿಕೆ ಮಾಡಬೇಕು, ತುಂಬಾ ಕಷ್ಟ ಆಗ್ತಾ ಇದೆ, ನಮಗೆ ಗ್ಯಾರಂಟಿ ಯೋಜನೆಗಳ ಹೊರೆ ಬೇಕಾಗಿಲ್ಲ, ಟಿಕೆಟ್ ದರ ಇಳಿಸಿ ಅಂತ ಹೇಳಿ ಪ್ರಯಾಣಿಕರು ಒತ್ತಾಯಿಸುತ್ತಿದ್ದಾರೆ. ಮೆಟ್ರೋ ಪ್ರಯಾಣ ದರ ಏರಿಕೆ ಬಿಗ್ ಎಫೆಕ್ಟ್. ಜನರು ಮೆಟ್ರೋ ಪ್ರಯಾಣ ಮಾಡೋದ್ರಿಂದ ದೂರ ಸರಿತಾ ಇದ್ದಾರೆ. ಮೆಟ್ರೋದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಲಕ್ಷ ಜನ. ಕೇವಲ 6 ದಿನಗಳಲ್ಲೇ 4 ಲಕ್ಷಕ್ಕೂ ಅಧಿಕ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ. ಪ್ರಯಾಣದ ದರ ಏರಿಕೆಯಾದ ಬೆನ್ನಲ್ಲೇ ಮೆಟ್ರೋಗೆ ಜನರಿಂದ ಶಾಕ್ ಕೊಡಲಾಗ್ತಾ ಇದೆ. ಮೆಟ್ರೋ ಟಿಕೆಟ್ನ ದರ ಏರಿಕೆ ಆದ ನಂತರದಲ್ಲಿ ಬಹುತೇಕ ಎಲ್ಲ ಮಾರ್ಗಗಳ ಮೆಟ್ರೋ ಸಂಚಾರದಲ್ಲೂ ಕೂಡ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆಯಾಗಿದೆ. 6 ದಿನಗಳ ಅಂತರದಲ್ಲಿ 4 ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಮೆಟ್ರೋದಿಂದ ದೂರ ಉಳಿದಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಯಾವ ರೀತಿಯಾಗಿ ಬಿಎಂಆರ್ಸಿಎಲ್ ತನ್ನ ಗ್ರಾಹಕರನ್ನ ಕಳೆದುಕೊಳ್ತಾ ಇದೆ ದರ ಏರಿಕೆಯಿಂದಾಗಿ ಅಂತ. ಒಂದಷ್ಟು